ಪ್ರಾಡಕ್ಟ್ಸ್ ಆಗಿದೆ. ಓಕೆ, ಸೊ ಕೋರ್ಸಸ್ನ ನೀವೇನು ಮಾಡಬೇಕು, ಪ್ರಮೋಟ್ ಮಾಡಬೇಕು. ಸೊ ಬಿಸ್ಗುರುಕುಲ್ ಕೋರ್ಸಸ್ನ ಕಸ್ಟಮರ್ಸ್ಗೆ ರೀಚ್ ಮಾಡ್ಸೋಕ್ಕೆ ಒಬ್ರು ಬೇಕಾಗಿರ್ತಾರೆ ಕಂಪ್ನಿಗೆ. ಸೊ ಕಂಪ್ನಿನೇ ಡೈರೆಕ್ಟ್ ಹೋಗಿ ಜನಕ್ಕೆ ರೀಚ್ ಮಾಡ್ಸಲ್ಲ, ರೈಟ್? ಇನ್ ಬಿಟ್ವೀನ್ ಒಬ್ರು ಬೇಕಾಗಿರ್ತಾರೆ, ಅವರನ್ನು ನಾವು ಅಫ್ಲೇಟ್ ಮಾರ್ಕೆಟರ್ಸ್ ಅಂತ ಕರಿತೀವಿ. ಸೊ ಅಫ್ಲೇಟ್ ಮಾರ್ಕೆಟರ್ಸ್ ಏನು ಮಾಡ್ತಾರೆ, ಕಂಪ್ನಿ ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟ್ನ ಕಸ್ಟಮರ್ಗೆ ರೀಚ್ ಮಾಡಿಸುವಂಥ ಮೀಡಿಯೇಟರ್ಸ್ ಆಗಿರ್ತಾರೆ. ಸೊ ಇವರಿಗೆ ಇಂತಿಷ್ಟು ಕಮಿಷನ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಬಿಸ್ಗುರುಕುಲಲ್ಲಿ ಇಟ್ ವಾಸ್ ಲೈಕ್ ಹ್ಯೂಜ್ ಕಮಿಷನ್ ಇದೆ, ಅಪ್ ಟು 70% ಕಮಿಷನ್ ಇದೆ. ಸೊ ಕಮಿಷನ್ ಯಾವ್ಯಾವ ರೀತಿ ಇರುತ್ತೆ ಮತ್ತು ಏನು ಪ್ರಾಡಕ್ಟ್ನ ನಾವು ಸೇಲ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಬಿಸ್ಗುರುಕುಲಲ್ಲಿ ಇರುವಂಥದ್ದು ಡಿಜಿಟಲ್ ಪ್ರಾಡಕ್ಟ್ಸ್ ಲೈಕ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಫಿನಾನ್ಸ್ ಮಾಸ್ಟ್ರಿ, ಇದೆಲ್ಲ ಪ್ರಾಡಕ್ಟ್ಸ್ ಇದೆ. ಸೊ ಇದನ್ನು ನೀವು ಮಾರ್ಕೆಟಿಂಗ್ ಮಾಡಬೇಕು. ಯಾವ ಥರ ಜನಕ್ಕೆ ರೀಚ್ ಮಾಡಿಸೋದು ಅಂತ ಹೇಳಿದ್ರೆ, ನೀವು ನಿಮ್ಮದೇ ಆದಂತಹ ಪ್ರಾಪರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನ ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮಲ್ಲಿ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ಬೋದು, ವಾಟ್ಸಪ್ಪಲ್ಲಿ ಮಾಡ್ಬೋದು, ಮಾರ್ಕೆಟಿಂಗ್ ಮಾಡಬೇಕು. ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ನಿಮಗೆ ಪ್ರಾಪರಾಗಿ ಅಫ್ಲೇಟ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂತಲೇ ಇದೆ ಬಿಸ್ಗುರುಕುಲಲ್ಲಿ. ಆ ಟ್ರೈನಿಂಗ್ನ ನೀವು ಫಸ್ಟ್ಲಿ ಕಂಪ್ಲೀಟ್ ಮಾಡಿರಲೇಬೇಕು. ಅದಾದ್ಮೇಲೆ ನೀವು ಪ್ರಾಪರಾಗಿ ಪೇಜ್ ಬಿಲ್ಡಿಂಗ್ ಅಂತ ಇದೆ. ಓಕೆ, ಪೇಜ್ ಬಿಲ್ಡ್ ಯಾವ ಥರ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಬಿಲ್ಡ್ ಮಾಡೋದು, ಝೀರೋಯಿಂದ ಹೆಂಗೆ ಅಫ್ಲೇಟ್ ಮಾರ್ಕೆಟಿಂಗಲ್ಲಿ 1 lakh 2 lakh ಇನ್ಕಮ್ನ ಜನ್ರೇಟ್ ಮಾಡೋದಂತ ಟ್ರೈನಿಂಗ್ ಇದೆ. ಅದನ್ನು ಕಂಪ್ಲೀಟ್ ನೋಡಿ. ಅದಾದಮೇಲೆ ಪ್ರಾಪರಾಗಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಬಿಲ್ಡ್ ಮಾಡಿ. ಓಕೆ, ಸೊ ಜಸ್ಟ್ ಬಿಸ್ಗುರುಕುಲ್ ರಿಲೇಟೆಡ್ ಅಫ್ಲೇಟ್ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಿಗೆ ಹೋಗ್ಬಿಟ್ಟು ಜಸ್ಟ್ ಸರ್ಚ್ ಮಾಡಿ ಬಿಸ್ಗುರುಕುಲ್ ಅಂತ. ಅಲ್ಲಿ ತುಂಬ ಜನ ಸಿಗ್ತಾರೆ. ಅನ್ಎಜುಕೇಟೆಡ್ ಇದ್ದಾರೆ, ಅಥವಾ ಸ್ಟೂಡೆಂಟ್ಸ್ ಇದ್ದಾರೆ, ಹೌಸ್ ವೈಫ್ಸ್ ಇದ್ದಾರೆ, ಬ್ಯಾಂಗ್ಳೂರಿಂದ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ತುಂಬ ಜನ ಇರುವಂಥವರು ಇಂಜಿನಿಯರ್ಸ್. ಅವರೆಲ್ಲ ಯಾವ್ಯಾವ ಥರ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ಕಂಪ್ಲೀಟಾಗಿ ನೋಡಿ. ಸೊ ದೆನ್ ನೀವು ಪ್ರೊಫೈಲ್ ಬಿಲ್ಡಿಂಗ್ ನೋಡಿದ್ದೀರಾ ಟ್ರೈನಿಂಗಲ್ಲಿ, ಅಫ್ಲೇಟ್ ಮಾರ್ಕೆಟಿಂಗ್ ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಪ್ರಾಪರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಯಾವ ಥರ ಪ್ರಮೋಷನ್ಸ್ ಮಾಡಬೇಕು, ಫಸ್ಟಿಗೆ ನಿಮಗೆ ಪ್ರಾಪರಾಗಿ ಒಂದು ಪೇಜ್ ಬೇಕು. ಪೇಜ್ನ ನೀವು ಪರ್ಸ್ನಲ್ ಅಕೌಂಟ್ನ ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಿರೋ ಅಕೌಂಟ್ಗೆ ಪ್ರಾಪರಾಗಿ ಬಯೋ ಮೇಂಟೈನ್ ಮಾಡಿ. ಓಕೆ, ಪ್ರಾಪರಾಗಿ ಬಯೋ ಮೇಂಟೈನ್, ಇದೆಲ್ಲ ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ, ಪ್ರೊಫೈಲ್ ಬಿಲ್ಡಿಂಗ್ ಟ್ರೈನಿಂಗಲ್ಲಿ. ಅದನ್ನು ನೋಡಿ ಬಯೋ ಮೇಂಟೈನ್ ಮಾಡಿ. ಸೊ ದೆನ್ ನಿಮಗೆ ಹೈಲೈಟ್ಸ್ ಮೇಂಟೈನ್ ಮಾಡಬೇಕು. ಹೈಲೈಟ್ಸಲ್ಲಿ ಏನು ಹಾಕಬೇಕು, ನೀವು ಫೇಸ್ಬುಕ್ ಕಮ್ಯುನಿಟಿಯಲ್ಲಿ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನೇನು ಆಪ್ಷನ್ ಇರುತ್ತೆ, ಯಾರ್ಯಾರ ಡೈಲಿ ಅರ್ನಿಂಗ್ಸ್ ಎಲ್ಲ ಹಾಕಿರ್ತಾರೆ ಅದನ್ನೇ ಹಾಕ್ಬೋದು. ಇಲ್ಲ ನೀವು ನಿಮ್ಮದೇ ಡೈಲಿ ಅರ್ನಿಂಗ್ಸ್, ನಿಮ್ಮದೇ ಲೈವ್ ಬ್ಯಾಂಕ್ ಪ್ರೂಫ್ಸ್ನೆಲ್ಲ ಶೋ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಅಫ್ಲೇಟ್ ಮಾರ್ಕೆಟಿಂಗ್ ನೀವು ಫೇಸ್ ತೋರಿಸಿ ಮಾಡ್ಬೋದು, ಅಥವಾ ವಿದೌಟ್ ಶೋವಿಂಗ್ ಫೇಸ್ ಕೂಡ ಮಾಡ್ಬೋದು. ಸೊ ಫೇಸ್ ತೋರಿಸಿ ಮಾಡ್ತೀರಾ ಅಂದರೆ ನಿಮ್ಮದೇ ಓನ್ ಕಂಟೆಂಟ್ ಹಾಕಿ ಪ್ರಾಪರಾಗಿ ಅದಕ್ಕೆ ಹೆಡ್ಲೈನ್ಸ್ ಎಲ್ಲ ಕೊಟ್ಟು ನೀವು VN ಆ್ಯಪ್ ಮತ್ತು ಇನ್ಶಾರ್ಟ್ ಆ್ಯಪ್ನ ಯೂಸ್ ಮಾಡ್ಬೋದು ಫಾರ್ ಎಡಿಟಿಂಗ್ಸ್. ಓಕೆ, ಆ್ಯಂಡ್ ವಿದೌಟ್ ಶೋವಿಂಗ್ ಫೇಸ್ ಏನಾದರೂ ಮಾಡ್ತೀರಾ ಅಂದರೆ ನೀವು ಪಿಂಟರೆಸ್ಟ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ನಿಮಗೆ ಚೆನ್ನಾಗಿರೋ ನೇಚರ್ದು ಕಂಟೆಂಟ್ಸ್ ಎಲ್ಲ ಸಿಗುತ್ತೆ. ಸೊ ಅದನ್ನು ನೀವು ಅಲ್ಲಿಂದ ಕಾಪಿ ಮಾಡಿ ಡೌನ್ಲೋಡ್ ಮಾಡಿಕೊಂಡು ದೆನ್ ನೀವು ಏನು ಮಾಡ್ಬೋದು, ಅದನ್ನು ಚೆನ್ನಾಗಿ ಎಡಿಟ್ ಮಾಡಿಬಿಟ್ಟು ದೆನ್ ಅಪ್ಲೋಡ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಓಕೆ, ಬಟ್ ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡೋ ಪೇಜಲ್ಲಿ ಬೇರೆ ಯಾವುದೇ ಪರ್ಸ್ನಲ್ ಏನು ಹಾಕೋಬೇಡಿ, ಕಂಪ್ಲೀಟ್ಲಿ ಬಿಸ್ನೆಸ್ ರಿಲೇಟೆಡ್ ಒಂದು ಅಕೌಂಟ್ನ ಮಾಡಿ. ನೀವು ಕಂಟೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನ ನಿಮ್ಮ ಹತ್ರ ಕೇಳ್ತಾರೆ, ಸರ್ ಅವ್ರು ಮೇಡಮ್ ನಮಗೆ ಇನ್ಫಾರ್ಮೇಷನ್ ಕೊಡಿ, ಲೈಕ್ ನಾವು ಬಿಸ್ಗುರುಕುಲ್ಗೆ ಎನ್ರೋಲ್ ಆಗಬೇಕು, ಕರಿಯರ್ ಥ್ರೂ ಗ್ರೋ ಆಗಬೇಕು ಅಂತ ಹೇಳಿದ್ರೆ. ಸೊ ನೀವೇನು ಮಾಡಬೇಕು, ಬಿಸ್ಗುರುಕುಲ್ದು ವೆಬಿನಾರ್ ಕಳಿಸ್ಬೇಕು. ಹಿಂದಿ ಮತ್ತು ಇಂಗ್ಲೀಷ್ ವೆಬಿನಾರ್ ಇದೆ, ಅದನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪಿನ್ ಮಾಡಿ ಇಟ್ಟಿದ್ದೀನಿ. ಅದೇ ಫಾರ್ಮ್ಯಾಟಲ್ಲಿ ಕಳಿಸ್ಬೋದು ನೀವು. ಓಕೆ, ಸೊ ದಟ್ ಅವರು ಎನ್ರೋಲ್ ಆಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಕಮಿಷನ್ ಯಾವ ಥರ ಬರುತ್ತೆ, ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಯಾವ ಥರ ಅಮೌಂಟ್ ತೋರಿಸುತ್ತೆ ಅನ್ನೋದನ್ನು ಇವಾಗ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಕಮಿಷನ್ ಸ್ಟ್ರಕ್ಚರ್ ಅಂತ ಇದೆ. ಮಾರ್ಕೆಟಿಂಗ್ ಮಾಸ್ಟರ್ಗೆ ಎನ್ರೋಲ್ ಆದರೆ 800 rupees, ಬ್ರ್ಯಾಂಡಿಂಗ್ ಆದರೆ 2000, ಟ್ರಾಫಿಕ್ ಆದರೆ 4000, ಇನ್ಫ್ಲುಯೆನ್ಸ್ ಆದರೆ 7000 rupees, ಆ್ಯಂಡ್ ಫಿನಾನ್ಸ್ ಮಾಸ್ಟರಿ ಆದರೆ ಇಟ್ ವಿಲ್ ಬಿ ಲೈಕ್ ಮ್ಯಾಕ್ಸಿಮಮ್ 10,000 rupees ಕಮಿಷನ್ ಡೈರೆಕ್ಟ್ ಕಂಪ್ನಿ ಕಡೆಯಿಂದ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ತೋರಿಸುತ್ತೆ. ಸೊ ನಿಮ್ಮ ಸ್ಟೂಡೆಂಟ್ ಎನ್ರೋಲ್ ಆಗ್ತೀನಿ, ರೆಡಿ ಇದ್ದೀನಿ ಅಂತ ಹೇಳಿದ್ರೆ ನೀವು ಎಲ್ಲಿಂದ ಲಿಂಕ್ ಕಳಿಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. ಇವಾಗ ಬಿಸ್ಗುರುಕುಲಿಗೆ ಜಾಯ್ನ್ ಆದಮೇಲೆ ನಿಮಗೆ ನಿಮ್ಮದೇ ಆದಂಥ ರೆಫರಲ್ ID ಇರುತ್ತೆ ಬಿಸ್ಗುರುಕುಲ್ ಕಡೆಯಿಂದ. ಇಲ್ಲಿ ನೀವು ನೋಡ್ಬೋದು ರೆಫರಲ್ ಲಿಂಕ್ ಅಂತ ಇದೆ. ಈ ರೆಫರಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಇರುವಂಥದ್ದು ನಿಮ್ಮ ರೆಫರಲ್ ಕೋಡ್, ಇದು ನಂದು. ಸೊ ನೀವು ಕಳಿಸ್ಬೇಕಾದ್ರೆ ನಿಮ್ಮದೇ ರೆಫರಲ್ ಕೋಡ್ ಕಳಿಸ್ಬೇಕು. ಇಲ್ಲಿ ನಿಮಗೆ ಪೇಮೆಂಟ್ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯಾವ ಕೋರ್ಸಸ್ ಬೇಕು, ಫಾರ್ ಎಕ್ಸಾಂಪಲ್ ಬ್ರ್ಯಾಂಡಿಂಗ್ ಮಾಸ್ಟರ್ ಕೇಳಿದ್ದಾರೆ ನಿಮ್ಮ ಸ್ಟೂಡೆಂಟ್ಸು, ಅಥವಾ ಯಾವ ಪ್ಯಾಕೇಜ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ನೋ ಲಿಮಿಟ್ ಅಂತ ಕೊಡಿ, ಎಕ್ಸ್ಪೈರ್ಸ್ ಇನ್ ನೋ ಲಿಮಿಟ್ ಅಂತ ಕೊಟ್ಟು ದೆನ್ ಕಾಪಿ ಲಿಂಕ್ ಅಂತ ಇದೆ, ಕಾಪಿ ಮಾಡಿ. ಓಕೆ, ಕಾಪಿ ಮಾಡಿಬಿಟ್ಟು ನೀವು ಯಾರಿಗೆ ಕಳಿಸ್ಬೇಕು, ಅದನ್ನು ಯಾರು ಎನ್ರೋಲ್ ಆಗಬೇಕಂತಿದ್ರೆ ಅವ್ರಿಗೆ ಕಳಿಸಿ. ಸೊ ಅವರು ಆ ಲಿಂಕಿಂದ ಎನ್ರೋಲ್ ಆದರೆ ಸೊ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಅಮೌಂಟ್ ತೋರಿಸುತ್ತೆ. ಸೊ ದ್ಯಾಟ್ ಅದೇ ಅಮೌಂಟ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಅಫ್ಲೇಟ್ ಮಾರ್ಕೆಟಿಂಗ್ ಆ್ಯಂಡ್ ಫ್ರೀಲಾನ್ಸಿಂಗ್ ಎರಡೂ ಕೂಡ ರೈಟ್ ನಾವು
ತುಂಬ ಡಿಮ್ಯಾಂಡಲ್ಲಿರುವಂಥ ಕರಿಯರ್ ಆಪ್ಷನ್ಸು. ಇದ್ರ ಬಗ್ಗೆ ನಿಮಗೆ ಇನ್ನೂ ಟ್ರೈನಿಂಗಲ್ಲಿ ಚೆನ್ನಾಗಿ ಕಲಿಬೇಕು, ಲೈವ್ ಟ್ರೈನಿಂಗ್ ಅಟೆಂಡ್ ಮಾಡ್ತೀರಾ ಅಂದರೆ ಲೈವ್ ಟ್ರೈನಿಂಗ್ನ ಎಲ್ಲಿ ನೋಡೋದು ಅದು ನಿಮ್ಗೆ ಡೌಟ್ಸ್ ಇರುತ್ತೆ. ಸೊ ಟೆಲಿಗ್ರಾಮ್ ಚಾನೆಲ್ನ ಓಪನ್ ಮಾಡಿ ಎವ್ರಿ ವೀಕ್ಲಿ 3 ಟೈಮ್ಸ್ ಲೈವ್ ಟ್ರೈನಿಂಗ್ ಇರುತ್ತೆ ಎವ್ರಿ ವೀಕಿಗೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಬೇರೆ ಸ್ಪೆಷಲ್ ಟ್ರೈನಿಂಗ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಇದ್ರದ್ದು ನೋಟಿಫಿಕೇಶನ್ ಎಲ್ಲಿ ಬರುತ್ತೆ, ಟ್ರೈನಿಂಗ್ ಲಿಂಕ್ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ. ಸೊ ಬಿಸ್ಗುರುಕುಲ್ದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಲೈವ್ ಟ್ರೈನಿಂಗ್ ಲಿಂಕ್ ಎಲ್ಲ ಸಿಗುತ್ತೆ. ಇಲ್ಲಿ ನೋಡಿ ಕಾಪಿ ಅಂಡ್ ಕಂಟೆಂಟ್ ರೈಟಿಂಗ್ ಲಿಂಕ್ ಹಾಕಿದ್ದಾರೆ. ಇದನ್ನೆಲ್ಲ ನೀವು ಲೈವ್ ಟ್ರೈನಿಂಗ್ ಅಟೆಂಡ್ ಮಾಡಲೇಬೇಕು. ಅಗೇನ್ ಅಫ್ಲೇಟ್ ಮಾರ್ಕೆಟಿಂಗ್ ಮಾಡೋರಿಗೂ ಕೂಡ ಅಫ್ಲೇಟ್ ಮಾರ್ಕೆಟಿಂಗ್ ಲಿಂಕ್ನ ಇಲ್ಲಿ ಕೊಟ್ಟಿರ್ತಾರೆ. ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತಾರೆ ಇವತ್ತು ಟ್ರೈನಿಂಗ್ ಇದೆ ಅಂತ. ಸೊ ನೀವೇನು ಮಾಡಬೇಕಾಗುತ್ತೆ, ವೆಬಿನಾರ್ ಅಂತ ಓಪನ್ ಮಾಡಿ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ವೆಬಿನಾರ್ ಅಂತ. ಸೊ ದಟ್ ಅಲ್ಲಿ ಹೋಗಿ ನೋಡಿದ್ರೆ ಇವತ್ತಿನ ಟೈಮ್ ಯೂಶ್ವಲಿ 7:30 ನಿಂದ 9 ಇರುತ್ತೆ ನೈಟ್ ಟೈಮ್. ಸೊ ಅಲ್ಲಿ ಲಿಂಕ್ ಹಾಕಿರ್ತಾರೆ, ಇಲ್ಲಿ ನೋಡ್ಬೋದು ನೀವು. ಕ್ಲಿಕ್ ಹಿಯರ್ ಟು ಜಾಯಿನ್ ದ ಮೀಟಿಂಗ್ ಅಂತಾನೆ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಲೈವ್ ಟ್ರೈನಿಂಗಿಗೆ ಜಾಯಿನ್ ಆಗ್ಬೋದು. ಇದಿಷ್ಟು ಟ್ರೈನಿಂಗ್, ಲರ್ನಿಂಗ್, ಅರ್ನಿಂಗ್ ಬಗ್ಗೆ. ಸೊ ಕಂಪ್ಲೀಟ್ ಆಗಿ ಅಫ್ಲೇಟ್ ಮಾರ್ಕೆಟಿಂಗ್ ಅಥವಾ ಫ್ರೀಲಾನ್ಸಿಂಗ್ ಟ್ರೈನಿಂಗ್ನ ಬೇಸಿಕ್ 1 or 2 ವೀಕಲ್ಲಿ ಕಂಪ್ಲೀಟ್ ಮಾಡಿ ಪರ್ ಡೇಗೆ 1 2 to 3 hours ಕೊಟ್ಟು ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಸೊ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿದೆ ಅರ್ನಿಂಗ್ ಆಗಲ್ಲ, ಅಥವಾ ಅರ್ನಿಂಗ್ ಮಾಡ್ತಾ ಇದ್ರು ಸ್ಟಕ್ ಆಗ್ತೀರಾ ಲೈಕ್ 20,000 30,000ಗೆ. ಸೊ ಸ್ಟಾರ್ಟ್ ಮಾಡಬೇಕು, ಅಥವಾ ಇನ್ನೂ ಬೆಟರಾಗಿ ಮಾಡಬೇಕು. 150,000 ಆಗಿದೆ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಮಾಡಬೇಕಂದ್ರೆ ಕಂಪ್ಲೀಟಾಗಿ ಲರ್ನಿಂಗ್ ಮೇಲೆ ಫೋಕಸ್ ಮಾಡಲೇಬೇಕು. ಆ್ಯಂಡ್ 50,000 ಯಾರೆಲ್ಲ ಕ್ರಾಸ್ ಮಾಡಿದ್ರೆ ಅವರಿಗೆ ಗಿಫ್ಟ್ಸ್ ಕೂಡ ಇರುತ್ತೆ ಬಿಸ್ಗುರುಕುಲ್ ಕಡೆಯಿಂದ. ಆ್ಯಂಡ್ ಆಫ್ಟರ್ ದ್ಯಾಟ್ 1 lakh ಕ್ರಾಸ್ ಮಾಡಿದ್ರು ಕೂಡ ಗಿಫ್ಟ್ ಇದೆ. ಸೊ ಅದ್ರ ಗಿಫ್ಟ್ ಸಲುವಾಗಿ ನೀವು ಕಂಪ್ಲೀಟಾಗಿ ಕಸ್ಟಮರ್ ಕೇರ್ನಿಗೆ ಒಂದು ಕಾಲ್ ಮಾಡಿದರೆ ಅವರು ಹೇಳ್ತಾರೆ ಯಾವ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ಆ ಇಮೇಲ್ ಐ ಡಿಗೆ ಒಂದು ಮೇಲ್ ಹಾಕಿದ್ರೆ ನಿಮಗೆ ಗಿಫ್ಟ್ ರಿಸೀವ್ ಆಗುತ್ತೆ ನಿಮ್ಮ ಅಡ್ರೆಸ್ಸಿಗೆ. ಸೊ ಅದನ್ನು ಕೂಡ ಮಾಡ್ಕೊಬೋದು, ಗಿಫ್ಟ್ಸ್ ರಿವಾರ್ಡ್ಸ್ ಇರುತ್ತೆ. ಗೈಸ್ ನೀವು ಅಫ್ಲೇಟ್ ಮಾರ್ಕೆಟಿಂಗ್ ಆರ್ ಫ್ರೀಲಾನ್ಸಿಂಗ್ ಯಾವುದಾದ್ರೂ ಮಾಡಿ. ಓಕೆ, ಅಫ್ಲೇಟ್ ಮಾರ್ಕೆಟಿಂಗ್ ಮಾಡೋದಾದ್ರೆ ಕನ್ನಡದಲ್ಲೇ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಂದರೆ ಒಂದು ಬೇಸಿಕ್ ಇಂಗ್ಲೀಷ್ ನಾಲೆಜ್ ಬೇಕಾಗುತ್ತೆ. ಸೊ ರೈಟ್ ನಾವು ನಾನು ಅಫ್ಲೇಟ್ ಮಾರ್ಕೆಟಿಂಗ್ ಕನ್ನಡದಲ್ಲೇ ಮಾಡ್ತಾ ಇರೋದು. ಸೊ ನೀವು ಅಫ್ಲೇಟ್ ಮಾರ್ಕೆಟಿಂಗ್ ಫ್ರೀಲಾನ್ಸಿಂಗ್ ಯಾವುದಾದ್ರೂ ಮಾಡಿ, ಬಟ್ ಸ್ಟೆಪ್ ಟು ಸಕ್ಸಸ್ ಸೀರೀಸ್ನ ಕಂಪ್ಲೀಟಾಗಿ ನೋಡಿ. ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ, ವರ್ಕ್ ಅರ್ನಿಂಗ್ಸ್ ಆಗಿಲ್ಲ ಅಂತ ಹೇಳೋಕ್ಕೆ ಬರಲ್ಲ ನೀವು. ಯಾಕಂದರೆ ನೀವು ಕಂಪ್ಲೀಟಾಗಿ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿಲ್ಲ. ಒಂದು ವಿಡಿಯೋ ನೋಡಿ ಏನು ಅರ್ಥ ಆಗಿಲ್ಲ ಅಂತ ಹೇಳೋದಲ್ಲ, ಸ್ಟೆಪ್ ಟು ಸಕ್ಸಸ್ನ ಟಿಲ್ ದ ಎಂಡ್ ವಾಚ್ ಮಾಡಲೇಬೇಕು. ಸೊ ಅಫ್ಲೇಟ್ ಮಾರ್ಕೆಟಿಂಗ್ ಮಾಡೋದಾದ್ರೆ ಅಫ್ಲೇಟ್ ಮಾರ್ಕೆಟಿಂಗ್ ಟ್ರೈನಿಂಗ್ ನೋಡಿ, ಫ್ರೀಲಾನ್ಸಿಂಗ್ ಮಾಡೋದಾದ್ರೆ ಫ್ರೀಲಾನ್ಸಿಂಗ್ ಟ್ರೈನಿಂಗ್ ನೋಡಿ ನೀವು ಕಲ್ತಿರೋ ಸ್ಕಿಲ್ಸ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸಿ ಎಲ್ಲರೂ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೂ ಸೇಮ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇರೋದು, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಕಲ್ತಿರೋ ಸ್ಕಿಲ್ಸ್ನ ಇಂಪ್ಲಿಮೆಂಟ್ ಮಾಡ್ಕೊತ ಹೋಗ್ಬಿಟ್ಟು ಅರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಫಸ್ಟ್ ನೀವು ಲರ್ನ್ ಮಾಡಲೇಬೇಕು, ಆಫ್ಟರ್ ದ್ಯಾಟ್ ಅರ್ನಿಂಗ್ಸ್ ಆಗುತ್ತೆ. ಓಕೆ, ವೀಕ್ಲಿ ಹಾಲ್ ಆಫ್ ಫೇಮ್ ಟ್ರೈನಿಂಗ್ಸ್ ಇರುತ್ತೆ. ಯಾರು 3 lakhs ಕಂಪ್ಲೀಟ್ ಮಾಡಿರ್ತಾರೆ ಪ್ಲಾಟ್ಫಾರ್ಮಿಂದ ಅವ್ರದ್ದು ಆ ಸೆಷನ್ನ ಮಿಸ್ ಮಾಡಲೇಬೇಡಿ. ಅವರು ಝೀರೋಯಿಂದ ಹೆಂಗೆ ಮಾಡಿದ್ದಾರೆ ಎಲ್ಲದನ್ನೇ ಹೇಳ್ತಾರೆ, ಅದನ್ನು ಮಿಸ್ ಮಾಡಲೇಬೇಡಿ. ಆ್ಯಂಡ್ ಸ್ಟಾರ್ಟ್ ಲರ್ನಿಂಗ್ ಗೈಸ್, ನೆವರ್ ಸ್ಟಾಪ್ ಲರ್ನಿಂಗ್. ಓಕೆ, ಸೊ ಇಂಪ್ಲಿಮೆಂಟ್ ಮಾಡ್ಕೊತಾರೆ, ಏನು ಕಲ್ತಿದ್ದೀನೋ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಗ್ರೋ ಆಗಿ. ಆ್ಯಂಡ್ ಯಾರೆಲ್ಲ 50,000 1 lakh ಮಾಡಿದ್ರೆ ಅವರೆಲ್ಲ ರಿವಾರ್ಡಿಗೆ ಅಪ್ಲೈ ಮಾಡಿ. ಆಲ್ ದ ವೆರಿ ಬೆಸ್ಟ್ ಗೈಸ್.